ಹಾಯ್ ಹಲೋ ನಮಸ್ಕಾರ. ಇವಾಗ ಹೊಂಡೆ ಆಟ ಮುಗೀತು. ಇವಾಗ ಶುರುವಾಗುತ್ತಾ ಇದೆ ಹೊಂಡೆ ಉತ್ಸವದ ಶೋಭಾಯಾತ್ರೆ. ಪ್ರಿಪರೇಷನ್ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ.
ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನಿರುವನು. ಏ ಹರಿ, ಅಂದು ನನ್ನ ತಮ್ಮನನ್ನು ಕೊಂದು ನನ್ನ ಹೆತ್ತ ತಾಯಿಯ ಒಡಲಿಗೆ ಕಿಚ್ಚನ್ನಿಟ್ಟ ಪಾತಕಿ, ಇನ್ನು ನನ್ನಿಂದ ನೀನು ತಪ್ಪಿಸಿಕೊಳ್ಳಲಾರೆ. ಇದೇ ಕ್ಷಣದಲ್ಲಿ ನಿಜವಾಗಿದೇಕಿ ಯಾವನವನು ನಾನಿಲ್ಲಿರುವುದನ್ನು ತಿಳಿಯದೆ ಆ ನನ್ನ ವೈರ್ಯ ಸ್ಮರಣೆ ಮಾಡುತ್ತೇವನು. ಕಮಲ ನಯನ ಕಮಲ ಬದನ ಕಮಲಾರಮಣ ನಾರಾಯಣ ಕಮಲಾರಮಣ ನಾರಾಯಣ. ಇನ್ನು ಮುಂದೆ ನೀನು ಸದಾ ನನ್ನ ಗುಣಗಾನ ಮಾಡಬೇಕು. ಅಷ್ಟೇ ಲೋಕಲೋಕಗಳಲ್ಲೂ ನನ್ನ ಪ್ರತಾಪವನ್ನು ಪ್ರಚಾರ ಮಾಡಬೇಕು. ಆಯಿತು, ನನ್ನನ್ನೇ ಧಾವಿಸಬೇಕು. ಗೊತ್ತಾಯಿತು. ಮತ್ತೊಮ್ಮೆ ಆ ಹರಿಯನ್ನೇನಾದ್ರೂ ಸ್ಮರಿಸಿದರೆ ಈ ನಿನ್ನ ತಂಬೂರಿ ಬುರುಡೆ, ನಿನ್ನ ತಲೆಬುರುಡೆಗಳು ಹಾರಿ ಹೋದ. ಅಲ್ಲಿಗೆ ಕತೆ ಮುಗಿತು. ಯಾರ ಕಥೆ? ದುಷ್ಟರ ಕತೆ. ರಾಘವೇಂದ್ರ, ಹಿರಣ್ಯಕಶಿಪು, ನಿನಗೊಂದು ಸಂತೋಷದ ಸುದ್ದಿ. ಏನದು? ನಿನ್ನ ಪತ್ನಿ ಕಯಾದು ನನ್ನ ಆಶ್ರಮದಲ್ಲಿ ಗಂಡು ಮಗುವನ್ನು ಹೆತ್ತಿದ್ದ. ಗಂಡು ಮಗುವಿಗೆ ಕುಮಾರ, ಪ್ರಹ್ಲಾದ, ಕಂದ, ಏಕಪ್ಪ ನಿನಗೆ ಹಠ? ಯಾವ ನಿನ್ನ ತಂದೆಯ ಹೆಸರನ್ನು ಕೇಳಿದ ಮಾತ್ರದಿಂದಲೇ ತ್ರಿಮೂರ್ತಿಗಳು ಗಡಗಡನ ನಡುಗುವರು. ಹೀಗಿರುವಾಗ ಕಾಣದ ಆ ಹರಿಯ ಮೇಲಿರುವ ನಿನ್ನ ಭಕ್ತಿ ಕಣ್ಣೆದುರಿಗಿರುವ ಈ ತಂದೆಯ ಮೇಲೆ ಏಕಪ್ಪ ಇಲ್ಲ. ಜನ್ಮ ಕೊಟ್ಟ ತಂದೆಗಿಂತ ಬೇರೊಬ್ಬ ದೇವನಿರುವನೇ? ಇಲ್ಲವೇ? ಇಲ್ಲ ಇಲ್ಲ, ನಾನಲ್ಲದೆ ಮತ್ತೊಬ್ಬ ದೇವನಿರಲು ಸಾಧ್ಯವಿಲ್ಲ. ಜಗತ್ತಿಗೆಲ್ಲ ನಾನೇ ಸರ್ವೇಶ್ವರ. ಏಕೆ ತಂದೆ ಸುಮ್ಮನಾದೆ? ಆ ಬ್ರಹ್ಮನ ತಂದೆ ಯಾರು? ಯಾರಾದ್ರೂ ಇರಲೇಬೇಕಲ್ಲವೇ? ಯಾರವನು? ಅವನೇ ಶ್ರೀಮನ್ನಾರಾಯಣ. ಭಕ್ತಿ ಮುಕ್ತಿಗಳ ಪೊಳ್ಳು ನುಡಿಗಳನ್ನಾಡಿ ನಮ್ಮನ್ನೇ ಹೆದರಿಸುವೆ ಅವಿವೇಕಿ. ಹರಿ ಹರಿ ಎಂದು ಗಂಟಲು ಹರಿದುಕೊಳ್ಳಿದೆಯಲ್ಲ, ಎಲ್ಲಿದ್ದಾನು ನಿನ್ನ ಹರಿ? ಎಲ್ಲೆಲ್ಲೂ ಇದ್ದಾನೆ. ಸಕಲ ಚರಾಚರ ವಸ್ತುಗಳಲ್ಲಿ, ಅಣುರೇಣ ದೃಢ ಕಾಷ್ಠಗಳೆಲ್ಲದರಲ್ಲೂ ಇದ್ದಾನೆ. ಅವನೆಲ್ಲದ ಸ್ಥಳವೇ ಇಲ್ಲ. ಸಕಲ ಚರಾಚರ ವಸ್ತುಗಳಲ್ಲಿ ಇದ್ದಾನೆ. ಬೆಂಕಿಯಲ್ಲಿ, ಅಲ್ಲಿಯೂ ಇದ್ದಾನೆ. ನೀರಿನಲ್ಲಿ, ಅಲ್ಲಿಯೂ ಇದ್ದಾನೆ. ಗಾಳಿಯಲ್ಲಿ, ಅಲ್ಲಿಯೂ ಇದ್ದಾನೆ. ನನ್ನಲ್ಲಿ, ನಿನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿ, ನನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿ ತುಳಿಯಬಹುದು, ನಿನ್ನಲ್ಲಿ ತುಳಿಯಬಹುದು. ಈ ಅರಮನೆಯಲ್ಲಿರುವನೋ? ಇರುವನು. ಎಲ್ಲಿ 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 ನೋಡಬೇಕೆಂದರೆ ಅಲ್ಲಿ. ಎಲ್ಲಿ ನೋಡಬೇಕೆಂದರೆ ಅಲ್ಲಿ, ಎಲ್ಲಿ ನೋಡಬೇಕೆಂದರೆ ಅಲ್ಲಿ. ಈ ಕಂಬದಲ್ಲಿರುವನೇ? ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿರುವನೇ? ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ, ಇದ್ದಾನೆ. ಈ ಕಂಬದಲ್ಲಿ, ಅಲ್ಲಿಯೂ ಇದ್ದಾನೆ. ಅಲ್ಲಿ, ಅಲ್ಲಿಯೂ ಇದ್ದಾನೆ. ಆ ಕಂಬದಲ್ಲಿ, ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ, ಅಲ್ಲಿಯೂ ಇದ್ದಾನೆ. ಅಲ್ಲಿಯೂ ಇದ್ದಾನೆ.
ಕೇವಲ ಒಂದು ಕನಸಿಗೆ ಭಯ ಪಡುವುದೇ? ಛೇ, ಇದು ಕನಸಲ್ಲ, ನನ್ನ ಸಾವಿನ ಮುನ್ಸೂಚನೆ. ಮುದ್ಗರನ ಮಾತು ನಿಜ. ದೇವತೆಗಳು ಕಪಟಿಗಳು ನನ್ನ ಅಧೀನದಲ್ಲೇ ಇದ್ದು ನನ್ನ ತಲೆ ತೆಗೆಯಲು ಸಂಚು ಮಾಡಿದ್ದಾರೆ. ಹೌದು, ಹರಿಹರ ಪುತ್ರ ಭೂಮಿಗೆ ಬಂದಿರಲೇಬೇಕು. ಅದಕ್ಕೆ ಮೃತ್ಯು ಹತ್ತಿರ ಬಂತೆಂದು ತಿಳಿಸಲು ನಿನಗೆ ಈ ರೀತಿ ಕನಸು ಬೀಳುತ್ತಿದೆ. ಅಯ್ಯೋ, ಹೀಗೇನು ಮಾಡಲಿ? ಲೋಕಗಳನ್ನೇ ನಡಗಿಸಿ ಅಮರರನ್ನು ಸಮರದಲ್ಲಿ ಗೆದ್ದೋಡಿಸಿ ಸ್ವರ್ಗಾಧಿಪತ್ಯವನ್ನು ಪಡೆದ ಮಹಿಷಿಗೆ ಕೇವಲ ಒಬ್ಬ ಬಾಲಕರಿಂದ ಸಾವು. ಮುದ್ಗರ, ಪ್ರಶಂಡಿ, ಅರ್ಜುನೋಮ, ಉದಾರಕ, ಹೇಳಿ, ಈಗೇನು ಮಾಡಲಿ ಹೇಳಿ. ಮಹಿಷಿ, ದೇವತೆಗಳು ಮರಣವನ್ನು ಗೆದ್ದಿರುವುದು ಅಮೃತದಿಂದ. ಈಗ ಸ್ವರ್ಗವೇ ನಿನ್ನದು. ಆ ಸ್ವರ್ಗಾಧಿಪತಿಯಾದ ದೇವೇಂದ್ರನು ಈಗ ನಿನ್ನ ಸೇವಕ. ಅವನನ್ನು ಹಿಡಿದು ಬಡಿದು ಅಮೃತವನ್ನು ಪಡೆದು ಕುಡಿದರೆ ಆಯ್ತು. ನಿನಗೆ ಮರಣವೇ ಇಲ್ಲ. ಹರಿಹರ ಪುತ್ರನೇನು, ಸಾಕ್ಷಾತ್ ಹರಿಹರರೇ ಬಂದರು ನಿನ್ನನ್ನು ಏನು ಮಾಡಲಾರರು. ಭಲೆ ಮುದ್ಗರ, ಭಲೆ. ಬುದ್ಧಿ ಅಂದರೆ ಇದು. ಈಗಲೇ ದೇವಲೋಕಕ್ಕೆ ಹೋಗಿ ಅಮೃತವನ್ನು ಕುಡಿದು ಬರುತ್ತೇನೆ. ದೇವೇಂದ್ರ! ಈಗ ನಾನು ನಿಮ್ಮನ್ನು ಬಂಧಿಸಿರುವ ಈ ಮಾಯಾಸ್ತ್ರದಿಂದ ಬಿಡಿಸಲು ಆ ಹರಿಹರ ಬ್ರಹ್ಮಾದಿಗಳನ್ನು ಸಾಧ್ಯವಿಲ್ಲ. ಮದಾಂಧ, ದುಷ್ಟ, ದುರ್ಲ ವಾಸಿಕೆಯನ್ನು ಹಿಡಿಯಲು ರಾಕ್ಷಸರು ಬೇಕಾಯಿತು. ಮಂಡಲ ಪರ್ವತವನ್ನು ಎಳೆದಾಡಲು ದಾನವರು ಬೇಕಾಯಿತು. ಕ್ಷೀರಸಾಗರವನ್ನು ಕರೆಯಲು ದೈತ್ಯರು ಬೇಕಾಯಿತು. ಅಮೃತ ಕುಡಿಯಲು ಮಾತ್ರ ನಾವು ಅರ್ಹರಲ್ಲವೋ? ನನಗೀಗ ಅಮೃತವನ್ನು ಕೊಟ್ಟರೆ ಸರಿ, ಇಲ್ಲದಿದ್ದರೆ ಈ ದೇವಲೋಕವನ್ನೇ ನಾಶ ಮಾಡಿಬಿಡುತ್ತೇನೆ. ಮೊದಲು ನಿನ್ನ ಪ್ರಾಣವನ್ನು ಉಳಿಸಿಕೊ, ಆನಂತರ ದೇವಲೋಕದ ಮಾತನಾಡು. ಯಾರದು ಮನೆಯಲ್ಲಿ ನಿಂತು ಈ ಮಹಿಷಿಯ ಪ್ರಾಣದ ವಿಷಯ ಮಾತನಾಡುತ್ತಿರುವುದು? ಧೈರ್ಯವಿದ್ದರೆ ಎದುರಿಗೆ ಬಾ. ಮಣಿಕಂಠನಿಗೆ ಹೆದರುವೆನೇನು? ನೀನೇನೋ ಬಾಲಕ, ಈ ಮಹಿಷಿಯನ್ನು ಕೆರಳಿಸಬೇಡ, ಹೊರಟು ಹೋಗು. ಷಣ್ಮುಖನು ಬಾಲಕನಾಗಿದ್ದಾಗಲೇ ತಾರಕಾಸುರನನ್ನು ಎದುರಿಸಿದ್ದು, ಸಂಹರಿಸಿದ್ದು. ಅವನು ಹುಟ್ಟಿದ್ದೆ ತಾರಕನಿಗಾಗಿ. ನಾನು ಹುಟ್ಟಿದ್ದೆ ನಿನಗಾಗಿ, ನಿನ್ನ ಸಂಹಾರಕ್ಕಾಗಿ. ಎಲ್ಲ ಕೊಂದೆ ನೀನು ನನ್ನನ್ನು ಸಂಹರಿಸಿದೀಯಾ? ಮಣಿಕಂಠ, ಮಣಿಕಂಠ, ಈ ಮಾಯಾ ಬಂಧನದಿಂದ ಬೇಗ ನಮ್ಮನ್ನೆಲ್ಲ ರಕ್ಷಿಸು.
ಅವರ ಮಕ್ಕಳಿಬ್ಬರನ್ನು ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಕ್ಕೆ ಕರೆದೊಯ್ಯುವಂತೆ ಪ್ರಾರ್ಥಿಸಿ ಸೇವಕರನ್ನು ಕಳುಹಿಸಿದ್ದಾರೆ. 106 ಮಕ್ಕಳಿಗೆ ವಿದ್ಯಾದಾನ ಮಾಡುವ ಯೋಗವಿದ್ದರು ನಮ್ಮ ಸ್ವಂತ ಮಗನಿಗೆ ವಿದ್ಯೆ ಹೇಳಿಕೊಡುವ ಭಾಗ್ಯ ನಮಗಿಲ್ಲವಲ್ಲ. ಹೋದ ಜನ್ಮದಲ್ಲಿ ನಾನು ಏನು ಪಾಪ ಮಾಡಿದ್ದೇನೋ ಏನೋ, ಅದಕ್ಕೆ ಈ ಜನ್ಮದಲ್ಲಿ ನೋಡಲು ಕಣ್ಣು ಕಾಣದ, ಮಾತನಾಡಲು ಬಾಯಿ ಬಾರದ ಈ ಕಂದನನ್ನು ಮಗನನ್ನಾಗಿ ಪಡೆದಿದ್ದೇನೆ. ಈ ನಮ್ಮ ಕಣ್ಣು ಕಾಣದ ಮಗನಿಗೆ ಆ ದೇವರೇ ದಾರಿ ತೋರಿಸು. ಆಯುಷ್ಮಾನ್ ಭವ. ಗುರುಗಳೇ, ಕಲಿಸಿದ ವಿದ್ಯೆಗೆ ಬೆಲೆ ಕಟ್ಟುವುದು, ಆಕಾಶದ ಉದ್ದ ಅಗಲಗಳನ್ನು ಅಳೆಯುವುದು ಎರಡೂ ಒಂದೇ. ಆದರೆ ಕರ್ತವ್ಯ ದೃಷ್ಟಿಯಿಂದ ಗುರುದಕ್ಷಿಣೆ ತಂದಿದ್ದೇನೆ, ಕೃಪೆ ಮಾಡಿ ಸ್ವೀಕರಿಸಬೇಕು. ಬೇಡ ಮಳೆಗಂಡ, ಇದನ್ನು ಬೇರೆ ಯಾರಿಗಾದರೂ ಕೊಟ್ಟು ಬಿಡು. ಏಕೆ ಗುರುಗಳೇ? ನನ್ನ ಈ ಕಿರುಕಾಣಿಕೆಯಿಂದ ತಮ್ಮ ಮನಸ್ಸಿಗೆ ಬೇಸರವಾಯಿತೆ, ಅಥವಾ ನನ್ನಿಂದ ಅಪಚಾರವೇನಾದರೂ ಆಗಿದೆಯೇ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ. ಸಕಲ ಗುಣ ಸಂಪನ್ನನಾದ ನಿನ್ನಿಂದ ಈ ಅಮೂಲ್ಯ ಕಾಣಿಕೆಯನ್ನು ಸ್ವೀಕರಿಸಿ ಆನಂದ ಪಡುವ ಅದೃಷ್ಟ ನನಗಿಲ್ಲ ಮಣಿಕಂಠ, ನನಗಿಲ್ಲ. ಗುರುವರಿಯ, ತಮ್ಮ ದುಃಖಕ್ಕೆ ಕಾರಣವೇನೆಂದು ಹೇಳುವಿರಾ? ನನಗಿರುವವನು ಒಬ್ಬನೇ ಮಗ. ಅವನ ಹೆಸರು ಸರ್ವೋತ್ತಮ. ಅವನಿಗೆ ಕಣ್ಣು ಕಾಣದು, ಮಾತು ಬಾರದು, ಸದಾ ಜಡ ವಸ್ತುವಿನಂತೆ ಬಿದ್ದಿರುತ್ತಾನೆ. ಅವರ ಸ್ಥಿತಿಯನ್ನು ಕಂಡಾಗಲೆಲ್ಲ ದೇವರು ನನಗೆ ಕೊಟ್ಟಿರುವ ದಂಡನೆಯನ್ನು ನೆನೆದು ಕಣ್ಣೀರಿಡುತ್ತೇನೆ. 106 ಮಕ್ಕಳಿಗೆ ವಿದ್ಯಾದಾನ ಮಾಡಿದರು. ನನ್ನ ಪೂರ್ವ ಜನ್ಮದ ಪಾಪ ಇನ್ನೂ ಕರಗಲಿಲ್ಲ, ಇನ್ನೂ ಕರಗಲಿಲ್ಲ ಮಣಿಕಂಠ, ಇನ್ನೂ ಕರಗಲಿಲ್ಲ. ಹೇಗಿರುವಾಗ ಈ ನಿನ್ನ ಗುರು ಕಾಣಿಕೆಯನ್ನು ತೆಗೆದುಕೊಂಡು ನಾವು ಯಾವ ಸುಖ ಪಡಲಿ, ಹೇಗೆ ಸುಖ ಪಡಲಿ? ನೀನೇ ಹೇಳು ಮಣಿಕಂಠ, ನೀನೇ ಹೇಳು. ದುಃಖಿಸಬೇಡಿ ಗುರುಗಳೇ, ಧೈರ್ಯವಾಗಿರಿ. ಆ ಪರಮಾತ್ಮ ಒಳ್ಳೆಯವರನ್ನು ಎಂದಿಗೂ ಕೈಬಿಡುವುದಿಲ್ಲ. ಸರ್ವೋತ್ತಮ, ಏಕೆ ಮಂಕಾಗಿ ಕುಳಿತಿರುವೆ? ಏಳು ಮೇಲೆ. ನಾನು ನಿನ್ನ ಗೆಳೆಯ, ನಿನ್ನೊಡನೆ ಮಾತನಾಡಲು ಬಂದಿದ್ದೇನೆ. ಚಿಂತಿಸಬೇಡ, ನಿನಗೆ ಆ ಭಗವಂತನ ಅನುಗ್ರಹವಾಗಿದೆ. ಈಗ ಹೇಳು, ಓಂ. ಹೆದರಬೇಡ, ಓಂಕಾರವನ್ನು ಹೇಳುವ ಶಕ್ತಿ ನಿನ್ನಲ್ಲಿದೆ. ಹೇಳು, ಓಂ. ಹೇಳು, ಓಂ. 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 ಹೇಳು, ಓಂ ನಮಃ ಶಿವಾಯ. 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 ದಕ್ಷ ಪ್ರಜಾಪತಿಗಳು ಮಾಡುವ ಯಾಗಕ್ಕೆ ಹೋಗುತ್ತಿದ್ದಾರೆ. ನಿನಗ್ಯಾಕೆ ಕೊರಗು? ನನ್ನ ಮನಸ್ಸು ಪಿತೃಗ್ರಹದೆಡೆಗೆ ಸೆಳೆಯಲ್ಪಟ್ಟಿದೆ. ಹೃದಯೇಶ್ವರ, ತವರು ಮನೆಯಲ್ಲಿ ನಡೆಯುವ ಆ ಮಹಾಯಜ್ಞಕ್ಕೆ ನಾವು ಹೋಗೋಣ. ಬನ್ನಿ,
ಹೊರಡಿ. ನಮಗೆ ಆಹ್ವಾನ ಇಲ್ಲವಲ್ಲ? ಹಾಗಿದ್ದರೆ ನೀವು ಬರುವುದಿಲ್ಲ. ನನಗೆ ಹೋಗಲು ಅನುಮತಿ ನೀಡಿ. ಇವರು ಮೌನವಾಗಿದ್ದಾರೆ. ಹಾ, ಮೌನಂ ಸಮ್ಮತಿ ಲಕ್ಷಣಂ. ನೀವು ಬರುವುದಿಲ್ಲ, ನಾನು ಹೋಗುತ್ತೇನೆ. ಎಷ್ಟು ಹೇಳಿದರೂ ದಾಕ್ಷಾಯಿಣಿ ಹಠ ಹಿಡಿದು ಹೊರಟೇ ಬಿಟ್ಟರು. ಆಮಂತ್ರಣವಿಲ್ಲದೆ ಒಂದು ಅತಿಥಿಯ ಆಗಮನವಾಗಿದೆ. ಅದು ನಮ್ಮ ಪುತ್ರಿ ಸತೀದೇವಿ. ನಿನ್ನ ಪತಿಯಾದ ಆ ಚುಡಲ ಭಸ್ಮಧಾರಿಯಲ್ಲಿ ಬೇಡ ಪಿತಾಜಿ, ನನ್ನನ್ನು ಅವಮಾನಿಸಿ, ಆದರೆ ನನ್ನ ಪತಿದೇವನನ್ನು ಅವಮಾನಿಸಬೇಡಿ. ಅವಮಾನ ನನಗಲ್ಲವೇ? ಆ ಜಟಾಧಾರಿಯಾದ ವ್ಯಾಘ್ರ ಚರ್ಮವನ್ನು ವಸ್ತ್ರವಾಗಿಸುವ, ನಾಗವನ್ನು ಆಭರಣವನ್ನಾಗಿಸುವ ಚುಡಲ ಭಸ್ಮಧಾರಿಯಾದ ನನ್ನ ಅಡಿಗೆ. ಕ್ರೋಧತಪ್ತನಾಗಿ ತನ್ನ ಜಟೆಯನ್ನು ಧರೆಗೆ ಅಪ್ಪಳಿಸುತ್ತಾನೆ. ಅಟ್ಟಹಾಸದಿಂದ ಜಗಜಟ್ಟಿ ವೀರಭದ್ರ ಹುಟ್ಟಿ ಬರುತ್ತಾನೆ. ಕೋಟಿಯ ಎಡಬಡೆಯ ಗಂಭೀರ ದೇವಿಯ ನುಡಿವ ಘನವಾದ್ಯಗಳ ಬದಲಿ ವೀರಭದ್ರ ಅಪ್ಪರಿಸಿ ಒಬ್ಬಿರಿದು ದಕ್ಷನ ಯಾಗ ಮಂಟಪವನ್ನು ಪ್ರವೇಶ ಮಾಡುತ್ತಾನೆ. ದಕ್ಷನ ಯಜ್ಞ ಶಾಲೆಯನ್ನು ಪುಡಿಗೈಯುತ್ತಿದ್ದಾನೆ. ಶಿವಪುತ್ರ ವೀರಭದ್ರ ಯಾಗ ದೀಕ್ಷಿತನಾದ ದಕ್ಷ ಪ್ರಜಾಪತಿಯ ಶಿರವನ್ನು ಕತ್ತರಿಸುತ್ತಾನೆ. ಅರ್ಥದಲ್ಲೇ ನಿಲ್ಲುತ್ತದೆ. ಹರಿಬ್ರಹ್ಮಾದಿಗಳು ಶಿವನನ್ನು ಪ್ರಾರ್ಥಿಸುತ್ತಾರೆ. ಕೋಪ ತಣಿದ ಹರ ಆಡಿನ ಶಿರವನ್ನು ದಕ್ಷನ ದೇಹಕ್ಕೆ ಸೇರಿಸಿ ಯಾಗ ಪೂರೈಸುವಂತೆ ಮಾಡುತ್ತಾನೆ. ಸತಿ ವಿಯೋಗದ ದುಃಖವನ್ನು ಸಹಿಸಲಾಗದ ಶಿವನು ದಾಕ್ಷಾಯಿಣಿಯ ಶವವನ್ನು ಹೊತ್ತು ಅಲೆದಾಡುತ್ತಾನೆ. ಬ್ರಹ್ಮಾಂಡವನ್ನು ರಕ್ಷಿಸಲು ಶ್ರೀ ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಸತೀ ದೇವಿಯ ದೇಹವನ್ನು 51 ತುಂಡುಗಳಾಗಿ ವಿಭಜಿಸುತ್ತಾನೆ. ಆ ದೇಹದ ಭಾಗಗಳು ಬಿದ್ದ ಸ್ಥಳವೇ ಶಕ್ತಿಪೀಠಗಳು. ಅಲ್ಲಿ ಶಕ್ತಿ ದೇವತೆಯ ವಿಭಿನ್ನ ರೂಪಗಳನ್ನು ಪೂಜಿಸಲಾಗುತ್ತದೆ. ಕೊಟ್ಟಿಯೂರು ಕ್ಷೇತ್ರ ಕೇರಳದ ಕಣ್ಣೂರು ಜಿಲ್ಲೆಯ ಕೊಟ್ಟಿಯೂರು. ಇಲ್ಲಿ ಅಕ್ಕ
ಅಕ್ಕರೆಕೊಟ್ಟಿಯೂರು ಇಕ್ಕರೆಕೊಟ್ಟಿಯೂರು ಎಂಬ 2 ಸ್ಥಳಗಳಲ್ಲಿ ಶಿವನ ಆರಾಧನೆ ನಡೆಯುತ್ತದೆ. ದಾಕ್ಷಾಯಿಣಿ ದಗ್ಧಳಾದ ದಕ್ಷ ಯಾಗ ನಡೆದ ಸ್ಥಳ ಇದು. ಕೊಟ್ಟಿಯೂರು ವಡಕ್ಕೇಶ್ವರಂ ದೇವಾಲಯ. ದಕ್ಷ ಪ್ರಜಾಪತಿ ನಡೆಸಿದ ಯಾಗದ ಸ್ಮರಣಾರ್ಥ ಇಲ್ಲಿ ವೈಶಾಖ ಮಹೋತ್ಸವ ನಡೆಸಲಾಗುತ್ತದೆ. ಇದು ತಾಯಿಯೇ ಎಂದು ಅರಿತು ವಿಚಲಿತರಾಗದ ಶ್ರೀ ಶಂಕರಾಚಾರ್ಯರು ತನ್ನ ನಿಜ ಸ್ವರೂಪವನ್ನು ತೋರಿಸುವಂತೆ ತಾಯಿಯಲ್ಲಿ ಶಾಂತ ಚಿತ್ತದಿಂದ ವಿನಂತಿಸಿಕೊಳ್ಳುತ್ತಾರೆ. ಪ್ರಸನ್ನಳಾದ ತಾಯಿ ತನ್ನ ನಿಜ ಸ್ವರೂಪವನ್ನು ಪ್ರಕಟಪಡಿಸುತ್ತಾಳೆ. ಶಿಕ್ಷಿಸುತ್ತೇನೆ. ಶಿಕ್ಷಿಸು ತಾಯಿ, ನಾನು ಸಿದ್ಧನಾಗಿದ್ದೇನೆ. ಬಲವೋ ಬಾಲಕ, ಎಷ್ಟು ನಿರ್ಭಯ ನಿನಗೆ. ಹೌದು ತಾಯಿ, ನಿನ್ನೆದುರಿಗೆ ನಿಂತಿರುವಾಗ ನನಗೆಲ್ಲಿಯ ಭಯ? ನನ್ನ ಈ ಘೋರ ರೂಪ ವಿಲೋಕ ಭಯಂಕರವಾಗಿರುವಾಗ ನಿನಗೆ ಭಯವಿಲ್ಲವೇ? ಖಂಡಿತವಾಗಿಯೂ ಭಯವಿಲ್ಲ. ಈಗ ನಿನ್ನನ್ನು ಒಂದೇ ಉಸಿರಿನಲ್ಲಿ ಮುಗಿಬಿಡುತ್ತೇನೆ. ತಾಯಿ, ಈ ನಿನ್ನ ಲೀಲಾವಿಲಾಸವನ್ನು ಕಂಡು ನಗುವಂತಾಗಿದೆ. ಜಗನ್ಮಾತೆಯಾದ ನಿನ್ನ ಅಭಯ ಹಸ್ತದ ಮೇಲೆ ನಾನಿರುವಾಗ ಭೀತಿಯ ಮಾತೆನ್ನೆದು? ಮಾತೆಯಾದವಳು ತನ್ನ ಕಂದನನ್ನು ಎಂದಿಗೂ ಕೊಲ್ಲಲಾರಳು. ನಿನ್ನ ಈ ರೌದ್ರ ರೂಪವನ್ನು ಬಿಟ್ಟು ಶಾಂತ ಸ್ವರೂಪಳಾಗಿ ದರ್ಶನ ನೀಡುತ್ತಾಯೆ. ಶಂಕರ, ಈಗ ನಾನು ನಿನಗೆ ದರ್ಶನ ನೀಡಿದ ಈ ಶಾಂತ ಸ್ವರೂಪದಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ತ್ರಿಮೂರ್ತ್ಯಾತ್ಮಕ ಶಕ್ತಿಗಳ ಸಮ್ಮೇಳನಗೊಂಡಿರುವ ಈ ನನ್ನ ಆಕೃತಿಯನ್ನು ಸ್ವರ್ಣ ರೇಖಾಂಕಿತ ಲಿಂಗದ ಬಳಿ ಅದನ್ನು ವೀಕ್ಷಿಸುವಂತೆ ಶ್ರೀಚಕ್ರದ ಮೇಲೆ ಪ್ರತಿಷ್ಠಾಪಿಸು. ಈ ಪುಣ್ಯಭೂಮಿ ಪಾವನವಾಗುವುದು. ನೀನು ಜಗದ್ಗುರು ಶಂಕರಾಚಾರ್ಯನೆಂಬ ಹೆಸರಿನಿಂದ ವಿಶ್ವವಿಖ್ಯಾತನಾಗುವೆ. ಧನ್ಯೋಸ್ಮಿ. ತಾಯಿಯ ಅಪೇಕ್ಷೆಯಂತೆ ಕೊಲ್ಲೂರಿನಲ್ಲಿ ಮೂಕಾಂಬಿಕೆಯ ಪ್ರತಿಷ್ಠಾಪನೆ ನಡೆಯಿತು. ಬನ್ನಿ, ತಾಯಿ ಮೂಕಾಂಬಿಕೆಗೆ ಆರತಿ ಬೆಳಗೋಣ. ನಿರ್ಮಾಣ ಹಾಗೂ ನಿರ್ವಹಣೆ